ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತಿನ ವಿಷಯ ಶತ್ರುಗಳು ಹೊರಗಡೆ ಇದ್ದರೆ, ಒಂದು ವ್ಯಕ್ತಿನೋ ಅಥವಾ ಒಂದು ದೇಶನೋ ಆಗಿದ್ದರೆ ಅವ್ರ ಜೊತೆಗೆ ಡಿಶುಮ್ ಅಂತ ಫೈಟಿಂಗ್ ಮಾಡ್ಬೋದು. ವಾರ್ ನಡೀತಾ ಇದೆಯಲ್ಲ ಇವಾಗ, ಹಾಗೆ. ಆದರೆ ಅದೇ ಶತ್ರುಗಳು ನಮ್ಮ ಒಳಗಡೆನೇ ಇದ್ದರೆ ಎಲ್ಲಿಗೆ ಫೈಟಿಂಗ್ ಮಾಡೋದು? ನಾವೇ ಹೊಡ್ಕೊಳ್ಳೋದು ಡಿಶುಮ್ ಅಂತ? ತುಂಬ ಯೋಚನೆ ಮಾಡಬೇಕಾದ್ದೆ ಅಲ್ವಾ? ಭಗವದ್ಗೀತೆಯಲ್ಲಿ ನೀಟಾಗಿ ಹೇಳಿಬಿಟ್ಟಿದ್ದಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ. ಇವೆಲ್ಲ 6 ಕ್ಯಾಟಗರೀಸ್, ತುಂಬ ದೊಡ್ಡ ಶತ್ರುಗಳು. ಇದನ್ನು ಬಿಟ್ಟು ಚಿಕ್ಕ ಶತ್ರುಗಳಿರ್ತವೆ. ಅದು ಯಾರಂದರೆ ಸೆಲ್ಫ್ ಡೌಟು. ನಮ್ಮ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ, ಟ್ರಸ್ಟೇ ಇಲ್ಲ, ಕಾನ್ಫಿಡೆನ್ಸೇ ಇಲ್ಲ, ಧೈರ್ಯನೇ ಇಲ್ಲ. ಇವೆಲ್ಲ ಲೇಜಿನೆಸ್ ಬೇರೆ. ಇವೆಲ್ಲ ದೊಡ್ಡ ಶತ್ರುಗಳೇ, ನಮಗೆ ಗೊತ್ತೇ ಆಗಿರೋದಿಲ್ಲ. ಇವ್ರನ್ನೆಲ್ಲ ಹೇಗೆ ವಿನ್ ಆಗೋದು? ನಮಗೆ ನಾವು ಹೊಡ್ಕೊಳ್ಳೋಕ್ಕಂತೂ ಆಗಲ್ಲ. ಹೆಂಗೆ ಬದಲಾಯಿಸೋದು? ಒಂದು ಸಣ್ಣ ಉದಾಹರಣೆ ತೊಗೊಳ್ಳೋಣ. ಒಲಿಂಪಿಕ್ಸಲ್ಲಿ ಯಾರೋ ಒಬ್ಬರು ಗೋಲ್ಡ್ ಮೆಡಲ್ ವಿನ್ ಆಗ್ತಾರೆ ಅಂತ ಇಟ್ಕೊಳ್ಳೋಣ. ಇಲ್ಲ ಟೀಮ್ ಇಂಡಿಯಾ ಕ್ರಿಕೆಟಲ್ಲಿ ವಿನ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇವಾಗ ಹೇಳಿ ಅವ್ರು ವಿನ್ ಆಗಿರೋದು ಮಾತ್ರ ನಾವು ನೋಡ್ತೀವಲ್ಲ, ಆದರೆ ಅವ್ರು 365 ಡೇಸ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ಅದು ನಮ್ಮ ಕಣ್ಣಿಗೆ ಬೀಳುತ್ತಾ? ಅಂದರೆ ಅವ್ರು ಮಾಡ್ತಾ ಇರೋದು ಏನು ಹೇಳಿ? ಲೇಜಿ ಆಗಿಲ್ಲ. ಏನು ಮಾಡ್ತಾರೆ? ಪರ್ಸಿಸ್ಟೆಂಟ್, ಪ್ರಯತ್ನ ಮಾಡ್ತಾರೆ. ಮತ್ತೆ ಪ್ರಯತ್ನ ಮಾಡ್ತಾರೆ. ಚಿಕ್ಕ ಮಕ್ಕಳನ್ನ ನೋಡಿ ನಡೆಯೋದಕ್ಕೆ ಕಲಿತಾರಲ್ಲ, ಆವಾಗ ಎಷ್ಟು ಸಾರಿ ಬೀಳಲ್ಲ? ಬಿಡ್ತಾವು? ಖಂಡಿತವಾಗಿಯೂ ಬಿಡಲ್ಲ. ಮತ್ತೆ ಪ್ರಯತ್ನ ಮಾಡಿ ನಡೆದಾಡೋದನ್ನು ಕಲಿತಾವೆ. ಹಾಗೆ ನಾವು ನಮ್ಮ ಪ್ರಯತ್ನವನ್ನು ಸತತವಾಗಿ ಮುಂದುವರಿಸಿದರೆ ಆಗ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಬಗ್ಗೆ ನಮಗೆ ನಂಬಿಕೆ ಬರುತ್ತೆ. ಅಷ್ಟು ಬಂದುಬಿಟ್ರೆ ಧೈರ್ಯ ತನ್ನಿಂತಾನೇ ಬರುತ್ತೆ. ಲೇಜಿನೆಸ್ ಇದೆಯಲ್ಲ, ಅದು ಹಾಗೇ. ಇವತ್ತು ಒಂದಿನ ರಜಾ ಮಾಡೋಣ ಅಂತ ಕೇಳ್ತಾನೆ ಇರುತ್ತೆ. ಆದರೆ ನಾವು ಲೇಜಿನೆಸ್ಗೆ ಸೋಲದೇ ಇದ್ದರೆ ಅಷ್ಟೇ ಸಾಕು. ಸೆಲ್ಫ್ ಕಂಟ್ರೋಲ್ ಬೇಕು, ಪರ್ಸಿಸ್ಟೆನ್ಸ್ ಇರಬೇಕು. ಅವೆರಡಿದ್ದರೆ ನಾವೇ ವಿನ್ ಆಗೋದು. ಬೇರೆ ಯಾರ ಹತ್ರನೂ ಸೋಲ್ಸೋಕ್ಕಾಗಲ್ಲ. ಪ್ರಯತ್ನ ಇದ್ದಲ್ಲಿ ಗೆಲುವಿದ್ದೇ ಇರುತ್ತೆ ಅಲ್ವಾ? ನೀವೇನಂತೀರಿ?